ಎಳೆಯವ್ರು ಇರ್ತಾರ, ಯಾರೊಂದಿಷ್ಟು ಮಾತಾಡೋರು ಇರ್ತಾರ, ಬೈಯವ್ರು ಇರ್ತಾರ, ನಮ್ಮನ್ನ ಕಾಲ್ ಎಳೆಯವ್ರು ಇರ್ತಾರ. ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು. ಕಾಲ್ ಎಳೆಯವರು, ಬೈಯವರು, ಮಾತಾಡೋರು ಜೀವನದಾಗ ಇರಬೇಕ. ಊರಂದ ಮ್ಯಾಗ ತಿಪ್ಪಿರುದೆ. ತಿಪ್ಪಂದ್ರೆ ಏನು? ಕಸ ಹಾಕುದು. ಊರಂದ ಮ್ಯಾಗ ತಿಪ್ಪಿರುದೆ. ತಿಪ್ಪಿತ್ತು ಊರು ಸ್ವಚ್ಛ ಇರ್ತೈತಿ. ಜೀವನ ಅಂದ ಮ್ಯಾಗ ಒಂದಿಷ್ಟು ಇರುವ ಮಾತಾಡು. ಊರಂದ ಮ್ಯಾಗ ತಿಪ್ಪಿರುದ, ತಿಪ್ಪಿದ್ರ ಊರ್ ಸ್ವಚ್ಛ ಇರ್ತದ. ಜೀವನ ಅಂದ ಮ್ಯಾಗ ಮಾತಾಡು ಇರುವ. ಮಾತಾಡೋರಿದ್ರ ನಾವು ಸ್ವಚ್ಛ ಇರ್ತೀವಿ. ನಮ್ಮನ್ನು ಸ್ವಚ್ಛ ಇಡಕಾದ್ರೂ ನಿಂದಕರ್ ಇರಬೇಕಯ್ಯ. ಹೇಳಂಗಿಲ್ಲ ಮುಂದಿಂದು. ಯಾರು ನಿಜವಾದ ಸಂಬಂಧಿಕರು ತಲೆಯಲ್ಲಿ ಇಟ್ಕೊಂಡ್ಬಿಡಿ. ಸತ್ತಾಗ ಬಂದು ಕಣ್ಣೀರ್ ಹಾಕೋರು ಸಂಬಂಧಿಕರು ಆಗಂಗಿಲ್ಲ. ನಿಜವಾದ ಸಂಬಂಧಿಕರು ಯಾರು ಅಂದ್ರ ಇವನ್ನ ದವಾಖಾನಿಗೆ ಅಡ್ಮಿಟ್ ಮಾಡಿದ ಮ್ಯಾಗ ಕಂಡಾಪಟ್ಟಿ ರೊಕ್ಕ ಬೇಕಾಗ್ಯದ ಖರ್ಚಿಗೆ, ಆಪರೇಷನ್. ಅವಾಗ ಒಂದು 20,000 ರೂಪಾಯಿ ನಾ ಕೊಡ್ತೀನಿ ತಗೋ ಅಂತ ಕೇಳಲಾರ್ದೆ ಕೈ ಯಾರ್ದು ಮುಂದೆ ಬರ್ತೈತಲ್ಲ ಅವನೇ ನಿಜವಾದ ಸಂಬಂಧಿಕ. ಅತ್ತಾಗಳಾವ ಹೆಂಗ ಸಂಬಂಧಿಕ ಆಗಕ್ಕ ಸಾಧ್ಯ ಐತಿ ಹೇಳ್ರಿ? ಯಾರು ಕುಂತು ತಿನ್ನಾಕ ಏನಾರ ಮನುಷ್ಯ ಕಲ್ತ್ನಂದ್ರ ಅವ ಯಾವತ್ತೂ ದುಡ್ಯಾಂಗಿಲ್ಲ. ಮಾಂಸಾಹಾರದ ರುಚಿ ನೋಡ್ದವಂಗ ಹೋಳಿಗೆ ಊಟ ಹೋಗಂಗಿಲ್ಲ. ಕುಂತು ದುಡ್ಯವಂಗ ರುಚಿ ಬಿದ್ದವಂಗ ದುಡು ತಿನ್ಬೇಕನ್ನೋ ಅಭ್ಯಾಸ ಬರಂಗಿಲ್ಲ. ನಾಯಿಗೆ 30,000 ಇಂಜೆಕ್ಷನ್ ಹಾಕಿಸುವ ಶಕ್ತಿ ಇದ್ದ ಮನುಷ್ಯ 300 ರೂಪಾಯಿ ಕೊಟ್ಟು ತಿಂಗಳ ಊಟ ಹಾಕೋ ಶಕ್ತಿ ಇರೋ ಮನುಷ್ಯ ಹೆತ್ತ ತಾಯಿಗೆ 3 ಹೊತ್ತು ಊಟನೂ ಹಾಕಾಕ ಬರಂಗಿಲ್ಲ ಅಂದ್ರ ಅವ ಹೆಂಗ ಶ್ರೀಮಂತ ಆಗ್ತಾನ? ನಿಜವಾದ ಶ್ರೀಮಂತ ಯಾರು? ಯಾರು ನಿಜವಾದ ಶ್ರೀಮಂತರಂದ್ರ ಸಾಕಿದ ನಾಯಿಗೆ 3 ಹೊತ್ತು ಬ್ಯಾರೆ ಬ್ಯಾರೆ ಊಟ ಹಾಕವಲ್ಲ. ವಯಸ್ಸಾದ ತಾಯಿಗೆ ಯಾವ 3 ಹೊತ್ತು ಊಟ ಹಾಕ್ತಾನ ಅವನೇ ನಿಜವಾದ ಶ್ರೀಮಂತ. ಇಲ್ಲಿದ ಅಲ್ಲಿ ಹೇಳು, ಅಲ್ಲಿದ ಇಲ್ಲಿ ಹೇಳು, ಈ ಮನಿದ ಆ ಮನಿಗೆ ಹೋಗಿ, ಆ ಮನಿದ ಈ ಮನಿಗೆ ಹೋಗಿ. ಈಗ ಹಿಂಗಂದ್ ನೋಡಿವ ನಿನ್ನ ಬಗ್ಗೆ ಅಂತ ಇಲ್ಲಿ ಹೇಳುದು, ಈಗ ಹಿಂಗಂದ್ ನೋಡಿವ ಅಂತ ನಿನ್ನ ಬಗ್ಗೆ ಅಲ್ಲಿ ಹೇಳುದಂತ ಯಾವ ಮಂದಿ ಮಾಡ್ತಿತ್ತಲ್ಲ ಆ ಮಂದಿ ಕಿಮ್ಮತ್ ಎಷ್ಟು? ಬೆಂಕಿ ಹಚ್ಚು ಮಂದಿ ಯಾವತ್ತೂ ದೊಡ್ಡವರಾಗಂಗಿಲ್ಲ. ಇಲ್ಲಿದ ಅಲ್ಲಿ ಹೇಳು, ಅಲ್ಲಿದ ಇಲ್ಲಿ ಹೇಳು. 4 ದಿನ ಚಟ ಬಿಡಿಸೋ ನನ್ನ ಮಾತು ಕೇಳ್ತಿರೋ ಏನು? 365 ದಿನಾನು KSRTC ಬಸ್ಸಿಂದ ವಿಮಲ್ ನೋಡ್ತಿರಲ್ಲ, ಅದನ್ನ ನೋಡಿ ಹುಡುಗರು ಕಲಿತಾವು. 4 ದಿನ ನನ್ನ ನೋಡಿ ಹಬ್ಬಬ್ಬ ಅಂದ್ರೆ ಇನ್ನು 1 ವಾರ ನನ್ನ ನೆನೆಸ್ತಾವ. ಮತ್ತು 1 ವಾರ ಆದ ಮ್ಯಾಗ KSRTC ಬಸ್ ಮುಂದೆ ಬಂದಾಗ ಹುಡುಗರಿಗೆ ಕಾಣೋದು ಏನು? ವಿಮಲ್ ಸ್ಟಿಕ್ಕರೇ. ಮನಸ್ಸು ಸೆಳೆದಿಲ್ಲ, ಸೆಳಿತೈತಿಲ್ಲ ಅಷ್ಟ ಯಾಕವ? ಈಗ ನೋಡ್ರಿ, ಎಳ್ನೀರು ಕುಡಿದ್ರೆ ಹೊಟ್ಟೆ ತಂಪಾಗತ್ತಂತ ಭಾಳ ಜನ ಹೇಳ್ತಾರೆ. ಎಲ್ಲರೂ ಎಳ್ನೀರು ಕುಡ್ರಿ ಅಂತ ಅಡ್ವರ್ಟೈಸ್ ಬರ್ತಾವನು. ನಿಮ್ಮ ಧಾರಾವಾಹಿ ಹಚ್ಚಿರ್ತೀರಿ, ಧಾರಾವಾಹಿ ನಡು ಎಂದರೆ ಎಳ್ನೀರು ಕುಡಿರಿ ಅಂತ ಅಡ್ವರ್ಟೈಸ್ ಒಂದು ಬರಂಗಿಲ್ಲ. ಆದ್ರೆ ಕೋಕಾ-ಕೋಲಾ ಕುಡಿರಿ ಅಂತ ಎಷ್ಟು ಅಡ್ವರ್ಟೈಸ್ ಬರಂಗಿಲ್ಲ. 7up ಕುಡಿರಿ ಅಂತ ಎಷ್ಟು ಅಡ್ವರ್ಟೈಸ್ ಬರಂಗಿಲ್ಲ. ಅದು ಸ್ಟಿಂಗ್ ಬಂದದ ನೋಡು, ಸ್ಟಿಂಗ್. ಅವು ಕುಡಿದು ಟಿಂಗ್ ಹಾಕವು. ಬೈದವ್ರನ್ನ ತಲೆ ತೆಗ್ಯಾಕೆ ಹೋಗ್ಬ್ಯಾಡ್ರಿ. ಬೈದವ್ರನ್ನ ನಮ್ಮ ತಲೆಯಾಗಿಂದ ಒಗದು ಬಿಡ್ರಿ, ಜೀವನ ಆರಾಮ ಇರ್ತೈತೆ ಅಷ್ಟ. ಯಾಕೆ ತಲೆಗೆ ಬೈದವ್ರನ್ನ ನೀವು ವಾಪಸ್ ಬೈತೀನಿ ಅವನಿಗೆ, ಅದು ಅನಿಸ್ತೈತಿ ಮನಸ್ಸಿನಾಗ. ನನಗೆ ಏನ ಅಂದ, ನನಗೆ ವಾಪಸ್ ಅನ್ಬೇಕಂತ ಎಲ್ಲಿವರೆಗೂ ನಿಮ್ಮ ತಲೆಯಾಗಿರ್ತಾನ ಬೈದವ ಅಲ್ಲಿ ತಕ ರಾಜಾನೆ. ನಿಮ್ಮ ತಲೆಯಾಗಿಂದ ಅವ್ನು ಒಗದು ಬಿಡ್ರಿ, ಅವ್ನು ಮುಗಿದು ಹೋಯ್ತು ಕೆಲಸ. ಹಕ್ಕನ್ ಬಿಟ್ಟ ಬೈದ್ಯಾ ಆಯ್ತಪ್ಪ ಆರಾಮಿರು ಅನ್ನೋದದ ಮುಂದೆ ಬರೋದದ. ಬೈದವ್ರು ದೇವ್ರು ಎಲ್ಲದಾನ? ನಿಜವಾಗಲೂ ದೇವ್ರು ಎಲ್ಲದಾನಂದ್ರೆ ನೀವು 3 ತಾಸು ಅವನು ಪೂಜೆ ಮಾಡಿದ್ರು ದೇವ್ರ ಮೆಚ್ಚತಾನೋ ಇಲ್ವೋ ಗೊತ್ತಿಲ್ಲ. 3 ಹೊತ್ತು ಉಪವಾಸ ಮಾಡಿದ್ರು ಅವನ ಹೆಸರು ಮ್ಯಾಗ ದೇವ್ರ ಮೆಚ್ಚತಾನೋ ಇಲ್ವೋ ಗೊತ್ತಿಲ್ಲ. ನೀವು ಅವನ ಹೆಸರು ಮ್ಯಾಗ ಬಂಗಾರದ ದೀಪ ಹಚ್ಚಿದ್ರು ದೇವ್ರ ಮೆಚ್ಚತಾನೋ ಇಲ್ಲೋ ಗೊತ್ತಿಲ್ಲ. ಅವನ ಹೆಸರು ಮ್ಯಾಗ ನೀವು ಬಂಗಾರದ ಕಳಶ ಇಟ್ಟು ಗೋಪುರ ಮಾಡಿಸಿ ಮೆರವಣಿಗೆ ಮಾಡಿಸಿದ್ರು ದೇವರು ಮೆಚ್ಚತಾನೋ ಇಲ್ಲೋ ಗೊತ್ತಿಲ್ಲ. ದೇವರು ಎಷ್ಟು ಸರಳ, ಎಷ್ಟು ಆರಾಮದಾನಂದ್ರೆ ಯಾರು ಇನ್ನೊಬ್ಬರು ಹೊಡ್ಯಾಂಗಿಲ್ಲ, ಯಾರು ಇನ್ನೊಬ್ಬರು ಕಾಲು ಎಳ್ಯಾಂಗಿಲ್ಲಲ್ಲ ಅವರಿಗೆ ಮೊದಲು ದೇವರು ಮೆಚ್ಚತಾನ. ಅಂತ ಕೆಲಸ ಮಾಡಬೇಕು ನಾವು ಅಷ್ಟು. ಅವು ಇರ್ತಾವ ನೋಡ್ರಿ ಕೆಲವು ಗೊತ್ತು. ನೀವು ಇನ್ನ ಹೆಂಗ್ ವಾಟ್ ಕೈಂಡ್ ಆಫ್ ಲ್ಯಾಂಗ್ವೇಜ್ ಯಾವ್ದಾರ ಬಳಸಿ ಒಟ್ಟನಾಗಂಗಿಲ್ಲ. ಅವು ಹಂಗ ಇರ್ತಾವ. ನಾನು ನೋಡಿ, ನಾವು ಊರಾಗ ಅವು 2-3 ಇರುವೆ. ನೀವು ಏನಾರ ಹೇಳ್ರಿ, ದುನಿಯಾ ಮಾತಾಡ್ರಿ. ನೀವು ಎಲ್ಲರ ಅಪ್ಪಿ ಮದ್ವಿ ಕರ್ಕೊಂಡು ಹೋದ್ರೆ ಅಂದ್ರ ವಧುವರ ಕಲಸಾಬೇಕು ಅಲ್ಲೇ. ಒಟ್ಟನಾಗಂಗಿಲ್ಲ. ನಾ ಅಂತೀನಿ ನಕ್ರಿ. ಏನು ಬ್ಯಾಂಕ್ ಅದಾನ FD ಕ್ಲಿಯರ್ ಹಾಕದನ್? ನಿಮ್ಮ ಹೊಸ ಕಾರ್ ಸ್ಕ್ರಾಚ್ ಹಾಕದನ್? ಏನು ಹೊಲ ಮನಿ ಏನೋ ಬಿತ್ತಿದ್ರಲ್ಲ ಎಲ್ಲ ಏನು ಮಳಿ ಕೊಚ್ಚ ಹೊಕ್ಕದನು? ನಗಾಕ್ ಏನು ಹೊಂಟೈತೆ ಅಂತ ಕೆಲವೊಮ್ಮೆ ಇರ್ತಾವ. ನಿಮ್ಗೆ ಗೊತ್ತಾಗತ್ತಿಲ್ಲ. ಮಂದಿ ಕಣ್ಮುಂದ್ ಬಂತಿಲ್ಲ ನಿಮ್ಗೆ. ನಾ ಯಾಕೆ ಹೇಳಿ? ನೀವು ಬಂದದಿಲ್ಲ, ಹೊಸರಿಗೂ ಬಂದವಿಲ್ಲ, ನನಗೂ ಬಂದಾವು ಹೊಸದು ಯಾವ ಕಣ್ಮುಂದವು. ಒಟ್ಟ ನಗಂಗಿಲ್ಲ. ಏನ್ ದುನಿಯಾ ಮಾತಾಡ್ರಿ. ದೇ ವಿಲ್ ನೆವರ್ ಲಾಫ್. ನೈ ಹಸ್ತೈ ನೈಯೋ, ಸಾಧ್ಯನೇ ಇಲ್ಲವು. ಒಟ್ಟ ಗಂಟು ಹಾಕೊಂಡು ಇರುದೆ. ಯಾಕೆ ಹಂಗಂತ ನಂಗೆ ಒಟ್ಟ ಅರ್ಥ ಆಗಿಲ್ಲ. ಅವು ನಿಮ್ಗೊಂದು ಸತ್ಯ ಹೇಳ್ತೀನಿ ರವ, ನೀವೆಲ್ಲ ನನಗೊಂದು 2-3 ಜನ ಕೇಳಿದ್ರು ಫೋನ್ ಮಾಡಿ ಮೈಸೂರೊಳಗೆ. ಅಲ್ರಿ ಅಜ್ಜಾರ, ನೀವು ಭಾಳ ಚಲೋ ಕೆಲಸ ಮಾಡಾಕತ್ತೀರಿ, ಮನಿ ಅಡ್ಡಾಡಿ ಚಟ ಬಿಡ್ಸಾಕತ್ತೀರಿ, ನಿಮ್ಗೊಂದು ಪ್ರಶ್ನೆ ಅಂತಂದ್ರೆ ಅವ್ರು ಮೈಸೂರವ್ರು. ನಾ ಕೇಳಿದೆ, ಕೇಳಿ ಅಂದೆ ನಾನು. ಅವ್ರಂದ್ರು, ನೀವು ಮನಿಗೆ ಚಟ ಬಿಡಿಸೋ ಬದ್ಲಿ ಸರ್ಕಾರಕ್ಕೆ ಮನವಿ ಮಾಡಿ ದಾರು ಅಂಗಡಿನೇ ಬಂದ್ ಮಾಡಿಸ್ಬಿಡ್ರಲ್ಲ ಅಂದ್ರವ್ರು. ಕರೆಕ್ಟ್ ಕೇಳಾರಿಲ್ಲ?
ಕರೆಕ್ಟ್ ಕೇಳ್ಯಾರಿಲ್ಲ? ಯಾರ್ಯಾರು ಚಪ್ಪಾಳೆ ಹೊಡೆದಿರಿ ನಾಳಿಂದ್ರ ಕತ್ರಿ ಬಜಾರ್ನಾಗ ನಾ ಸತ್ಯಾಗ್ರಹ ಕುಂದಿರ್ತೀನಿ, ಮನಿ ಮಠ ಬಿಟ್ಟು ಬರ್ಬೇಕಾ? ಬರ್ತೀರಾ? ಸರ್ಕಾರಕ್ಕೆ ಮನವಿ ಮಾಡಿ ದಾರು ಅಂಗಡಿ ಬಂದ್ ಮಾಡಿಸ್ಬೋದು, ಇಲ್ಲ ಅನ್ನಂಗಿಲ್ಲ. ಸತ್ಯಾಗ್ರಹ ಕುಂದಿರ್ಬೇಕು, ಅದಕ್ಕೆ ಸ್ಟ್ರೈಕ್ ಮಾಡಬೇಕು. ನಂದೇನು ಹೆಂಡ್ರಿಲ್ಲ, ಮಕ್ಕಳಿಲ್ಲ, ಅವ್ವ ಅಪ್ಪ ಏನೂ ಇಲ್ಲ, ನಾ ಕುಂದಿರ್ತೀನಿ. ನಾ ಕೇಳಿದೆ ಅವ್ನು ಮೈಸೂರವನಿಗೆ, ದಾರು ಅಂಗಡಿನೇ ಬಂದ್ ಮಾಡಿಸ್ಬಿಟ್ರೆ, ಸರ್ಕಾರದವ್ರು ಮನವಿ ಕೊಟ್ಟೆ ಬಂದ್ ಮಾಡಿಸ್ಬಿಟ್ರೆ ಚಲೋ ಆಕೈತಲ್ಲ ಅನ್ನಕತ್ತೀರಿ. ಇಲ್ಲ ಮಾಡ್ತೀನಿ, ಇಲ್ಲ ಅನ್ನಂಗಿಲ್ಲ. 15 ಬೇಡ 20 ದಿನ ನಾ ಉಪವಾಸ ಸತ್ಯಾಗ್ರಹ ಮಾಡ್ತೀನಿ, ಬಂದು ಕುಂದಿರ್ತೀನಿ ಅಂದ್ರೆ ಮಾತೇ ಇಲ್ಲ. ನಿಮ್ಮ ಊರಾಗ ಒಬ್ಬ ಮೆಹಂದಿ ಅಂಗಡಿ ಹಾಕ್ಯಾನ ಅಂತ ತಿಳ್ಕೊರಿ. ಮೆಹಂದಿ ಅಂಗಡಿ ಗೊತ್ತಾಗತ್ತಿಲ್ಲ, ಮದುವೆ ಹಾಕೊಂತಿರಲ್ಲ ಮೆಹಂದಿ ಎಲ್ಲ ಹಾಕೊಂತಿರಲ್ಲ, ಚಂದ ಕಾಣಬೇಕು ಕೈ ಅಂತಂದ್ರೆ, ಕೈ ಚಂದ ಕಾಣಕ್ಕೆ ನಿಮಗೆ ಮೆಹಂದಿನೇ ಬೇಕಿಲ್ಲ, ಕೈ ಚಂದ ಕಾಣಂಗಿಲ್ಲ. ಅದು ಮೆಹಂದಿ ಅಂಗಡಿ ಹಾಕಿರ್ತಾನೆ ಊರಾಗ ಅಂತ ತಿಳ್ಕೊರಿ. ಮದುವೆ ಸೀಸನ್ ಇರ್ತೈತಿ, ಮೆಹಂದಿ ಅಂಗಡಿ ಚಲೋ ನಡಿತೈತಿ. ಮದುವೆ ಸೀಸನ್ ಮುಗೀತು, ಗತ ಬಿತ್ತು, ರಾಜಯೋಗ ಮುಗೀತು ಅಂದ್ರೆ ಒಬ್ಬರ ಮೆಹಂದಿ ಅಂಗಡಿ ಕಡೆ ಹೋಗ್ಕಿರ ನೀವು. ಒಬ್ಬರು ಮೆಹಂದಿ ಅಂಗಡಿ ಕಡೆ ಹೋಗಲಿಲ್ಲ ಅಂದ್ರೆ ಅವ ಅಂಗಡಿ ನಡೆಸ್ತಾನನು ಬಂದ್ ಮಾಡ್ಕೊಂಡು ಹೊಕ್ಕನಿಲ್ಲ. ಮೆಹಂದಿ ಖರೀದಿ ಮಾಡೋರೇ ಇಲ್ಲ ಅಂದ್ರೆ ಮೆಹಂದಿ ಅಂಗಡಿ ಬಂದಾಗತ್ತಾ? ಕುಡಿಯೋರೇ ಇಲ್ಲ ಅಂದ್ರೆ? ಈ ಪ್ರಯತ್ನ ಮಾಡಕತ್ತೀನಿ ನಾನು ಅಷ್ಟೇ, ಇದು ನಿಸ್ವಾರ್ಥ ಪ್ರಯತ್ನ ನಂದು. ಕುಡಿಯೋರೇ ಇಲ್ಲ ಅಂದ್ರೆ ಅಂಗಡಿ ಬಂದ್ ಆಗ್ಬೋದಲ್ಲ. ನನ್ನ ಭಕ್ತರಿಗೆ ಮನವರಿಕೆ ಮಾಡ್ತೀನಿ. ಎಷ್ಟು ಸತ್ತ ಮ್ಯಾಗ ಒಂದು 2 ದಿನ ಅಳ್ತಾರ, 2 ತಿಂಗಳು ಚರ್ಚೆ ಮಾಡ್ತಾರ, ವರ್ಷದಾಗ ಒಮ್ಮೆ ಫೋಟೋದಾಗ ಪೂಜೆ ಮಾಡ್ತಾರ, ಆಮೇಲೆ ನಮ್ಮನ್ನು ಮರೆತು ಬಿಡ್ತಾರ. ಎಲ್ಲ ಮೆಚ್ಚಿ ನನ್ನ ಹೆಂಡ್ರು, ನನ್ನ ಮಕ್ಕಳು, ನನ್ನ ಸಂಸಾರ ಅಂತ ಕುಂತಿಯಲ್ಲ, ಯಾವುದು ಶಾಶ್ವತ? ವಿಚ್ ಈಸ್ ಪರ್ಮನೆಂಟ್. ಮಸ್ತ್ 3 ಕೋಟಿ ರೂಪಾಯಿ ಮನಿ ಕಟ್ಟಿರ್ಲಿ, ಮರುದಿನ ಏನಾರ ಕಟ್ಟದವನೇ ಮನ್ಯಾಗ ಸತ್ನಂದ್ರೆ ಅವನು ಓದ್ ಇಟ್ಟು ಬಂದು ಮನಿ ತೊಳಿತಾರ. ಮನಿ ಯಾರು ಕಟ್ಟ್ಯಾರ? ಆದವ ಕಟ್ಟದವ ಹಾದ. ಸತ್ತ ಮ್ಯಾಗ ಇದ್ದಾಗ ಅವ್ವ ಅಪ್ಪಗೆ ಚಲೋ ನೋಡ್ಕೊಂಡ್ಬಿಟ್ರೆ, ಹೋದ ಮ್ಯಾಗ ಫೋಟೋ ಪೂಜೆ ಮಾಡ್ಕೊಂತ ಅವ್ರ ಎದಿ ಮ್ಯಾಗ ಅಳ್ಕೊಂತ ಮಿಸ್ ಯು ಅಮ್ಮ, ಮಿಸ್ ಯು ಅಪ್ಪ ಅಂತ ಸ್ಟೇಟಸ್ ಹಾಕಿದ್ರು ಯಾವ ಅಪ್ಪನೂ ವಾಪಸ್ ಬರಂಗಿಲ್ಲ. ಎಷ್ಟು ಸಾಧ್ಯ ಐತಿ? ಇದ್ದಾಗ ಅವ್ರಿಗೆ ಕಣ್ಣೀರು ಹಾಕ್ಲಾರ್ದಂಗೆ ನಾ ಎಲ್ಲ ಮಾಡಿದ್ನಪ್ಪ. ಏನು ಇಡೀ ಜಗತ್ನಾಗ ಇಂಥವ್ರು ಯಾರು ಇಲ್ರಿ, ಅಂಥವ್ರು ಇಂಥವ್ರು ಅಂತ ಎಲ್ಲರೂ ಬಂದು ಹಾರ ಹಾಕಿದ್ರು, ಶಾಲ್ ಹಾಕಿದ್ರು. ನೋಡಾಕ ನಮ್ಮ ಅವ್ವಪ್ಪ ಇರಲಿಲ್ಲ ಅಂದ್ರೆ ಏನು ಮಾಡಲ? ಸಾಧನೆ ತೊಗೊಂಡು ಹೇಳಿ ನಾನು. ಹೆತ್ತ ತಂದೆ ತಾಯಿಗೆ ಮೋಸ ಮಾಡಿ ಅವರನ್ನು ವೃದ್ಧಾಶ್ರಮಕ್ಕಿಟ್ಟು ಅವರು ಇನ್ನೊಬ್ಬರನ್ನು ಹೋಗಿ ಎಲ್ಲೋ ಒಂದು ಕಡೆ ಇಟ್ಟು ಬಂದು ನೀವಿಲ್ಲಿ ದೊಡ್ಡ ಮನೆ ಅಂತಸ್ತು ಕಟ್ಟಿ ಆರಾಮಾಗಿ ಬದುಕಾಕತ್ತೀರಂದ್ರೆ ಬೆಂಕಿ ಹಚ್ಚಿರಿ ಆ ಮನೆಗೆ. ಇದ್ದಾಗ ಇವನು ಹೊಸ ಬರ್ತಾವಪ್ಪ ನೀನು. ಹೌದಾ? ಹೌದು. ಮತ್ತೆ ಅದು ಆಕಿ ನೀನು ಡಬಲ್ ಕೊಡು ಅಂತ ಹೇಳಿ ಹೊಸ ಕುಂತಿದ್ಯಾ ಬಂತ್ರಿ. ಇದು ಹೆಂಗ್ ಹುಡುಕ್ತದೋ ಕಾಶಿ ಮುತ್ಯ. ಈ ನಮ್ಮ ಮಠದ್ದು ಕಾರ್ಡ್ನಾಗೂ ನಾನು ನನ್ನ ಫೋಟೋ ಹಾಕೊಳ್ಳೋದಿಲ್ಲ. ನಾವು ದೊಡ್ಡದಾಗಿ ಹಾಕೋದೇ ಏನು ಅಂತಂದ್ರೆ ಭಕ್ತರೇ ಶ್ರೀಮಠದ ಆಸ್ತಿ. ಇವತ್ತು ಮಠ ನಿಂತಿದ್ದು ಕಮ್ಮುಗರಿಂದ ಅಲ್ಲ, ಇವತ್ತೇನು ಭಕ್ತರು ಅದಾರಲ್ಲ ಅವರೇ ಮಠವನ್ನು ನಿಲ್ಲಿಸ್ಯಾರ. ಅವ್ರು ಯಾವಾಗಲೂ ಏನು ಅವ್ರು ತೋರಿಸೋ ಪ್ರೀತಿ ಐತಲ್ಲ ಅದಕ್ಕೆ ಮಾತು ಬರೋದಿಲ್ಲ. ಅವರು ನಮ್ಮ ಮ್ಯಾಲೆ ತೋರಿಸೋ ಕಾಳಜಿಗೆ ಮಾತು ಬರೋದಿಲ್ಲ. ತಂದೆ ತಾಯಿ ನಮ್ಗೆ ಅಷ್ಟು ಕಾಳಜಿ ಮಾಡ್ತಾವ್ರು ಇನ್ನೂ ಗೊತ್ತಿಲ್ಲ, ಆದ್ರೆ ನಮ್ಮ ಜನ ತೋರಿಸೋ ಪ್ರೀತಿಗೆ ಮಾತಿಗೆ ಅವ್ರು ಹೋದಲ್ಲೆಲ್ಲ ಹೇಳೋದು ಪ್ರೀತಿ 2 ಮಾತುಗಳದಾವ. ಅವು ಇನ್ನಷ್ಟು ನಮಗೆ ಬುದುಮಿಸ್ತದ, ಕೆಲಸ ಮಾಡ್ಬೇಕು ಅನಿಸ್ತದ. ಎದಿ ಮ್ಯಾಗೆ ಯಾಕೆ ಅಂತಂದ್ರೆ ಸದಾ ಯಾರ್ಯಾರು ನಮ್ಮನ್ನು ಪ್ರೀತಿ ಮಾಡ್ಯಾರ, ಭಕ್ತರು ಯಾರ್ಯಾರು ನಮ್ಮನ್ನು ಆರಾಧಿಸ್ತಾರಲ್ಲ ಅವರೆಲ್ಲರೂ ಎದಿ ಒಳಗದ ಒಂದು ಹೆಸರು ಕೊಟ್ಟಾರ. ಹಾಕೊಳ್ಳಿಕ್ಕೆ ಬಟ್ಟೆ ಇವತ್ತೇನು ಇವೆಲ್ಲ ನಾವು ಹಾಕ್ಕೊಂಡೀವಿ, ಇದೆಲ್ಲ ಭಕ್ತರು ಕೊಟ್ಟಿದ್ದೆ. ಮತ್ತು ನಾವು ಅವ್ರದ್ದು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಅವರು ಅದು ಸ್ಟಿಂಗ್ ಬಂದದ ನೋಡು. ಸ್ಟಿಂಗ್ KSRTC ಇಂದ ಯಾವ ಸ್ಟಿಕ್ಕರ್? ವಾಟ್ಸಪ್ ಸ್ಟೇಟಸ್ ಇಟ್ಟಿರ್ತಿರಲ್ಲ, 300 ಮಂದಿ ನೋಡಿದ್ರು ನಿಮಗೆ ಫರಕ್ ಬೀಳೋದಿಲ್ಲ. ಯಾರಿಗೆ ಇಟ್ಟಿರ್ತೀರಿ ಅವ ಒಬ್ಬ ನೋಡಿಬಿಟ್ರೆ ಸಾಕು. ವಾಟ್ಸಪ್ ಸ್ಟೇಟಸ್, ಇನ್ಸ್ಟಾಗ್ರಾಮ್ ಸ್ಟೋರಿ ನೀವು ಏನು ಇಟ್ರು 400 ಮಂದಿ 500 ಮಂದಿ ದೇ ಮೈಟ್ ಬಿ ಇನ್ ಯುವರ್ ಕಾಂಟ್ಯಾಕ್ಟ್ಸ್ ಅವ್ರು ನೋಡಿದ್ರೆ ಫರಕ್ ಬೀಳೋದಿಲ್ಲ. ಒಬ್ಬ ಯಾರಿಗೆ ಇಡ್ಬೇಕು ಅಂದಿರ್ತೀರ ಅವ ನೋಡಿದ್ರೆ ನಿಮಗೆ ಖುಷಿ, ಮತ್ತು ನಿಮಗೂ ಖುಷಿಯಾಗಿರಕ್ಕೆ ಅವ ಬಿಡುದಿಲ್ಲ. ಅವ ಹೊಳ್ಳಿ ಒಂದು ಏನಾರ ಇಡತಾನ. ಮುಂಚೆ ಯುದ್ಧಕ್ಕೆ ಚಾಕು ತಗೊಂಡು ಹೊಕ್ಕಿದ್ರು, ಈಗ ವಾಟ್ಸಪ್ದೊಳಗೆ ದೊಡ್ಡ ಯುದ್ಧ ಚಾಲು ಆಗ್ಯಾವ. ನಾ World War III ಸಾಧ್ಯನೇ ಇಲ್ಲ. ಯಾಕೆ? ವಾಟ್ಸಪ್ನಾಗ World War III ಸ್ಟಾರ್ಟ್. ಕಾರ್ದಾಗ ಟ್ರಾವೆಲ್ ಮಾಡ್ಬೇಕಾದ್ರೆ ನಿಮ್ಮ ಪರ್ಸನಲ್ ಕಾರ್ ಇರುತ್ತೆ, 80 kg ಲಗೇಜ್ ತಗೊಂಡು ಹೋಗ್ತೀರಿ. ಟ್ರೈನ್ದಾಗ ಟ್ರಾವೆಲ್ ಮಾಡ್ಬೇಕಾದ್ರೆ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲ, ಒಂದು 50 ಬೇಡ 40 kg ತಗೊಂಡು ಹೋಗಿರ್ತೀರಿ ಲಗೇಜ್. ಮ್ಯಾಗ ಫ್ಲೈಟ್ ಟ್ರಾವೆಲ್ ಮಾಡ್ಬೇಕಾದ್ರೆ ರೂಲ್ಸ್ ಆ್ಯಂಡ್ ರಿಸ್ಟ್ರಿಕ್ಷನ್ಸ್ ಅಂತ ಇರುತ್ತೆ. 25 kg ಎಬೋ ಲಗೇಜಸ್ ಆರ್ ನಾಟ್ ಅಲೌಡ್ ಅಂತ ರೂಲ್ಸ್ ಹಾಕಿರ್ತಾರೆ. 25 kg ಲಗೇಜ್ ಅನ್ನ ಏರೋಪ್ಲೇನ್ದಾಗ ತಗೊಂಡು ಹೋಗೋಂಗಿಲ್ಲ. 80 kg ಲಗೇಜ್ ಕಾರ್ದಾಗ ತಗೊಂಡು ಹೋಗಿರಿ, 50 kg ಲಗೇಜ್ ಟ್ರೈನ್ದಾಗ ತಗೊಂಡು ಹೋಗಿರಿ, 25 kg ಲಗೇಜ್ ಪ್ಲೇನ್ದಾಗ ತಗೊಂಡು ಹೋಗಿರಿ. ಇನ್ನು ಅದಕ್ಕಿಂತ ಮ್ಯಾಗ ಒಂದು ಐತಿ, ಅದಕ್ಕೆ ಹೋಗ್ಬೇಕಂದ್ರೆ ನೋ ಲಗೇಜಸ್, ಖಾಲಿ ಕೈಯಾಗ ಹೋಗಬೇಕಲ್ಲಿ, ಬೇರೆ ಲಗೇಜ್ ನಡೆಯೋದೇ ಇಲ್ಲ. ಯಾರು ಏನು ತಗೊಂಡು ಹೋಗ್ಯಾರ? ಊರಾಗ ಭಾರಿ ಮೆರೆದವ್ರೆಲ್ಲ ತಣ್ಣಗ ಸ್ಮಶಾನದೊಳಗ ಮಲಗಿಲ್ಲೇನ್?
ಯಾವರ ಸೌಂಡ್ ಮಾಡ್ಯಾವ? 30 ವರ್ಷದಿಂದ ನಾ ಇದ್ರನ ಊರ, ನಾ ಇಲ್ಲಂದ್ರ ಸೂರ್ಯ ಏಳುವುದೇ ಇಲ್ಲ, ನಾ ಇಲ್ಲ ಅಂದ್ರ ಏನು ನಡೆಯೋದೇ ಇಲ್ಲ ಊರಾಗಂತ 30 ವರ್ಷ ಹಿಂದೆ ಇವು ಅಂದಿರ್ತಾವ. ಮತ್ತು ಹೋಗಿ ತಣ್ಣಗ ಸ್ಮಶಾನದಾಗ ಮಲಗಿಲ್ಲನು ಸೌಂಡ್ ಮಾಡ್ಯಾವನು ಯಾವತ್ತರ? ಸ್ಮಶಾನದಾಗ ಮಕ್ಕೊಂಡಿದ್ದು ಯಾವತ್ತರ ಸೌಂಡ್ ಮಾಡ್ಯಾವನು? ಎದ್ದಾಗ ಅಣ್ಣನಿಂದ ಸೌಂಡ, ಇದ್ದಾಗಷ್ಟೇ ಸೌಂಡ. ಹೋಯ್ತು ಒಮ್ಮೆ ಜೀವ ಅಂದ್ರು ಹೋಯ್ತು ಅಷ್ಟೇ. ಶೂನ್ಯದಿನ್ ಶೂನ್ಯದತ್ತ ಪಯಣ ಕಾಣ ಗುಹೇಶ್ವರ. ಜೀರೋ ಇಂದ ಬಂದಿವಿ, ವಾಪಸ್ಸು ಜೀರೋ ಆಗಿ ಹೋಗ್ತೀವಿ. ಜೀರೋ ಇಂದ ಬಂದು ಜೀರೋ ಆಗಿ ಹೋಗೋ ಬದುಕಿನಲ್ಲಿ ಇನ್ನೊಬ್ಬರ ಕಷ್ಟಕ್ಕೆ ಸ್ಪಂದಿಸಿ ಹೀರೋ ಆಗುವ ಪ್ರಯತ್ನ ನಾವು ಮಾಡಬೇಕು. ನಿಮ್ಮೂರೊಳಗೆ ಯಾರಾದರೂ ತೀರ್ಕೊಂಡ್ರ ಏನ್ ಮಾಡ್ತೀವಿ? ನೀವು ಮದುವೆ ಗಂಟು ಮಾಡೋರು ಏನಿರ್ತಿರಲ್ಲ, ಬರೀ ಆಸ್ತಿ ನೋಡಿ ಮದುವೆ ಗಂಟು ಮಾಡಬೇಡ್ರಿ. ಹಂಗ ಆಸ್ತಿ ನೋಡಿ ಗಂಟು ಮಾಡಿದ್ದಕ್ಕನ ಕಟ್ಕೊಂಡ ಮಕ್ಕಳೆಲ್ಲ ಸಣ್ಣ ವಯಸ್ಸೊಳಗೆ ಬಂದು ತವ್ರ ಮನೆಗೆ ಕುಂದ್ರಾಕತ್ತಾವ. 22 ವಯಸ್ಸಿಗೆ ನನಗೆ ಆಗೋದಿಲ್ಲ ಅಂತ ಬಂದು ಮನೆಗೆ ಕುಂದ್ರಾಕತ್ತಾವ. ಇಷ್ಟು ಕೇಸಸ್ ನಾವು ಭಾಳ ನೋಡಿ. ಎಷ್ಟು ಮನಸ್ಸಿಗೆ ನೋವಾಗ್ತೈತಿ ಅಂದ್ರೆ ಪಾಪ ಆಡಿ ಬೆಳಗಬೇಕಾದ ಹೆಣ್ಮಕ್ಳೆಲ್ಲ 22 ವಯಸ್ಸಿಗೆ ಮನ್ಯಾಗ ಏನ್ರಿ ತಳ್ಳಬೇಕು. ನೀವು ತಳ್ಳಿರವು ಎಲ್ಲೂ ಹೋಗೋದಿಲ್ಲ, ವಾಪಸ್ ಬಂದೇ ಬರ್ತಾವ ಮನೆಗೆ. ಮದುವೆ ಮಾಡೋರು ಏನಿರ್ತಿರಲ್ಲ, ಅವನ ಹಣ ನೋಡ್ಬ್ಯಾಡ್ರಿ, ಅವನ ಕಾರ್ ನೋಡ್ಬ್ಯಾಡ್ರಿ, ಅವನ ಮನಿ ನೋಡ್ಬ್ಯಾಡ್ರಿ. ಬದುಕಾವ ಹೆಂಗಾರ ಚಂದ ಬದುಕ್ತಾನೆ. ಒಂದಿಷ್ಟು ಅವನ ಗುಣಾನೂ ಏನೈತಂತ ಚೆಕ್ ಮಾಡಿ ಮದುವೆ ಮಾಡ್ರಿ. ಯಾವ ಮಕ್ಕಳು ತವ್ರ ಮನೆಗೆ ಬರೋದಿಲ್ಲ. ಗಾಳಿಪಟ ಮ್ಯಾಗ ಹಾರ್ತದೇನು, ಚೂರು ಗಾಳಿ ಬಿಡ್ತು ಗಿರ್ಕಿ ಹೊಡ್ಯಾಕ್ ಚಾಲು ಮಾಡ್ತದ. ರಗ ಗಿರ್ಕಿ ಹೊಡೆದು ಊರ್ ಹೊರಗ ಮುಳ್ಕಂಟಿಗೆ ಹೋಗಿ ಬೀಳುದಕ್ಕ ಇದು ಬಾಲಂಗೋಚಿ ಓಡಿ ಹೋಯ್ತು. ನಾ ಹೇಳಿದ್ನಿಲ್ಲ, ಮಂದಿ ಮಾತಾಡಿದ್ರೆ ಏನೈತಿ ನನ್ನ ದೋಸ್ತಿ ಬಿಡ್ಬೇಡ ಅಂತ ನಾ ಹೇಳಿದ್ನಿಲ್ಲ. ನನ್ನ ಮಾತ್ ನೀ ಕೇಳಲಿಲ್ಲ, ನೋಡಿ ಇವತ್ತು ಮುಳ್ಕಂಟಾಗ ಬಿದ್ದಿ. ಅಂತದು ಬಾಲಂಗೋಚಿ ಗಾಳಿಪಟ ಅಂತೂ ಹೇಳುದು ಬರಬರೈತಪ್ಪ. ಒಂದು ಪಾಠ ನಾ ಇವತ್ತು ಕಲ್ತ್ಯ. ಏನ್ ಕಲ್ತಿ? ಯಾರಿಂದ ನಾವು ಮ್ಯಾಗ ಹಾರಕತ್ತೀವಿ, ಯಾರಿಂದ ನಾವು ಮ್ಯಾಗ ಜಿಗದಾಡಕತ್ತೀವಿ, ಅವ್ರನ್ನ ಮರ್ತ್ವಿ ಅಂದ್ರೆ ನಾವು ಮುಳ್ಕಂಟಾಗ ಬೀಳ್ತೀವಿ ಅನ್ನೋ ಸತ್ಯ ನನಗೆ ಗೊತ್ತೈತಿ. ಯಾರಿಂದ ನಾವು ಮ್ಯಾಗ ಬೆಳೆದಿವಲ್ಲ ಮರಿಬಾರ್ದು. ಅದನ್ನು ಗೊತ್ತಾಗತೈತಲ್ವ? ನಾ ಸನ್ನಿ ಮಾಡ್ತೀನಿ, ಗದ್ಲಕ್ಕೆ ಬಿಡ್ತೀನಿ ಆಮೇಲೆ. ಅದಕ್ಕೆ ಯಾರಿಂದ ನಾವು ಮ್ಯಾಗ ಬೆಳೆದಿರ್ತೀವಲ್ಲ ಮರಿಬಾರ್ದು. ಸ್ಥಾನ ಮಾನ ಕೊಟ್ಟ ಗುರು, ಜಗತ್ತಿಗೆ ನಮಗೇನು ಬೆಳಕಿದೆ, ಆ ಸ್ಥಾನ ಇದೆ, ಕೊಟ್ಟ ಗುರು ಯಾವತ್ತೂ ಮರಿಬಾರ್ದು. ಗಾಳಿಪಟ ಮ್ಯಾಗ ಹಾರ್ತೈತಿ. ಒಂದು ದಿನ ಬ್ರಿಟಿಷರು ಬಂದ್ರು, ಭಗತ್ ಸಿಂಗ್ ಕೇಳಿದ್ರು, ಇಷ್ಟು ಸಣ್ಣ ವಯಸ್ಸಿಗೆ ಪ್ರಾಣ ಕೊಡಾಕತ್ತೀಯಲ್ಲ, ಏನ್ ಅನ್ಸಾಕತ್ತಿಲ್ಲ ನಿನಗ? ಭಗತ್ ಸಿಂಗ್ ಅಂದ, ನನಗೆ ಅಳು ಬರಾಕತ್ತೈತಿ. ಬ್ರಿಟಿಷರ್ ಅಂದ್ರು, ಮತ್ ಅಳು ಬರಬೇಕು, ಈಗ ಇನ್ನೊಂದ್ ತಾಸ್ನಾಗ ನಿನ್ ಗಲ್ಲಿಗೆ ಏರಿಸ್ತೀವಿ, ನಿನ್ನ ಸಾಯಿಸ್ತೀವಿ ಅಂದ್ರೆ ನಿನಗೆ ಅಳು ಬರಬೇಕಲ್ಲ. ಅವ ಅಂದ, ಹುಚ್ಚ್ರೆ, ನನಗೆ ಅದಕ್ಕೆ ಅಳು ಬರಾಕತ್ತಿಲ್ಲ, ನನಗೆ ನೀವು ಸಾಯಿಸಾಕತ್ತೀರಂತ ಯಾವತ್ತೂ ನಿರ್ಧಾರ ಆಗಿದ್ದೆ ನಾ. ಇವತ್ತಿಲ್ಲ ನಾಳೆ ನೀವು ನಿಮ್ಮ ಬುದ್ಧಿ ಉಪಯೋಗಿಸಿ, ನಿಮ್ಮ ಹೊಲಸು ಬುದ್ಧಿ ಉಪಯೋಗಿಸಿ ನನ್ನ ಸಾಯಿಸ್ತೀರಿ ಅಂತ ನನಗೆ ಗೊತ್ತು. ನನಗೆ ಎದಕ್ಕೆ ಅಳು ಬರಾಕತ್ತೈತಿ ಅಂದ್ರೆ, ನಾನು ಸಾಯಿಸಿದ್ದು ಕೇವಲ 100ರಿಂದ 80 ಬ್ರಿಟಿಷರನ್ನಷ್ಟೇ. ಈ 10 ಬೆರಳೊಳಗ 2 ಕೈ ಒಳಗ ಇನ್ನೊಂದು 100 ಮಂದಿನ ಸಾಯಿ ಹೊಡಿಬೇಕಿತ್ತಲ್ಲ, ನಾನು ಸಾಯಲಾರ್ದೆ ಹೊಂಟಿನಂತ ಅಳು ಬರಾಕತ್ತೈತಿ ನನಗೆ ಅಂದ ಭಗತ್ ಸಿಂಗ್. ಎಲ್ಲ ರಾಜಕಾರಣಿಗಳಿಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ರಂತಹ ತಲೆ ಇತ್ತು ಅಂದ್ರೆ ನಮ್ಮ ದೇಶ ಎಲ್ಲೋ ಹೊಕ್ಕಿತ್ತು. 1916ರಲ್ಲಿ ಯೂನಿವರ್ಸಿಟಿ ಆಫ್ ಮೈಸೂರು ತರ್ತಾರ. ಇಂಡಸ್ಟ್ರಿಯಲೈಸೇಷನ್ ಭದ್ರಾವತಿಲಿ ಸ್ಟೀಲ್ ಅಂಡ್ ಐರನ್ ಇಂಡಸ್ಟ್ರಿ ಮಾಡ್ತಾರ. ಶಿವನ ಸಮುದ್ರ ಪ್ರಾಜೆಕ್ಟ್ ಮಾಡಿ ಬೆಂಗಳೂರಿಗೆ ಕರೆಂಟ್ ಕೊಡ್ತಾರ. ಕಂಪ್ಲೀಟ್ ಮೈಸೂರು ನೀವು ಒಳಗ್ ಹೋದ್ರಿ ಅಂದ್ರೆ ದೊಡ್ಡ ರೋಡ್ಗಳು ಸಿಗ್ತಾವ. ಯಾಕ? ನನ್ನ ಊರು ಚಂದಿರ್ಲಿ ಅಂತ ನಿರ್ಮಾಣ ಮಾಡಿದ ಮೈಸೂರು ಅದು. ರಾಜರಂತಹ ರಾಜರು ಮತ್ತೊಬ್ಬ ರಾಜರು ಸಿಗಕ ಸಾಧ್ಯನೇ ಇಲ್ಲ. ಇವತ್ತು ಬೆಂಗಳೂರವ್ರಿಗೆ ಕರೆಂಟ್ ಹೆಂಗ್ ಹೊಂಟದ? ಶಿವನ ಸಮುದ್ರ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಇಸ್ ದ ಫಸ್ಟ್ ಪ್ರಾಜೆಕ್ಟ್ ಆಫ್ ಏಷ್ಯಾ. ಡ್ಯಾಮ್ ಇಂದ ಕರೆಂಟ್ ಉತ್ಪತ್ತಿ ಮಾಡಬಹುದು ಅಂತ ಶೇಷಾದ್ರಿ ಅಯ್ಯರ್ ಅನ್ನುವ ದಿವಾನರು ರಾಜರಿಗೆ ಹೇಳಿದಾಗ ರಾಜರು ನೀವು ಮಾಡ್ರಿ ಅಂತರ. ಆಸ್ಥಾನದ ಬಂಗಾರನ್ನೆಲ್ಲ ಇನ್ನೊಬ್ಬರಿಗೆ ಮಾರಿ KRS ಡ್ಯಾಮ್ ನಿರ್ಮಾಣ ಮಾಡಿ ಲಕ್ಷ ರೈತರಿಗೆ ಅನ್ನ ಕೊಡಕತ್ತಾರಲ್ಲ, ಇದು ನಿಜವಾದ ರಾಜರ ತಾಕತ್ತಿದು. ಶ್ರೀಮಂತರ ಮನಿ ನಾಯಿ ಇರಬೇಕು. ಈಗ ಪೆಡಿಗ್ರಿ ಅಂತೆಲ್ಲ ಬಂದಾವ್, ಸರ್ಟಿಫೈಡ್ ಫುಡ್ ಅವು ಹಾಕ್ತಾರ ನಾಯಿಗಳಿಗೆ. ಅವೆಲ್ಲ ನಾ ಮೈಸೂರು ಬೆಂಗಳೂರು ಒಳಗೆ ನೋಡಿನಿ. ಅವಕ್ಕೆ ಅಂತಾನೆ ಒಂದು ಊಟ ಬಂದಾವು, 100 ರೂಪಾಯಿ ಕೊಟ್ರೆ ಇಷ್ಟ ಸಿಗ್ತಾವ, ಅವನ್ ತಂತಂದು ಹಾಕ್ತಾರ. 100 ರೂಪಾಯಿ. ಎಷ್ಟು ಜನ ಸಿಟಿ ಒಳಗ ಹುಚ್ಚರದಾರ ಅಂದ್ರೆ ಸುಮ್ಮನೆ ನೋಡ್ರಿ. 100 ರೂಪಾಯಿ ಕೊಟ್ಟು ಇಷ್ಟಿಷ್ಟು ಪೆಡಿಗ್ರಿ ಇಷ್ಟೇ ಬರ್ತೈತೆ, ಅದು 1-2 ದಿನ ಬರೋದಿಲ್ಲ. 100 ರೂಪಾಯಿ ಕೊಟ್ಟು ಹಾಕ್ತಾರ. ವಯಸ್ಸಾದ ತಂದೆ ತಾಯಿಗೆ 3 ಹೊತ್ತು ಊಟ ಹಾಕ್ಲಾರ್ದನೆ ಹೋಗಿ ಅನಾಥಾಶ್ರಮಕ್ಕೆ ಬಿಟ್ಟು ಬಂದಾರ. ಮತ್ತದ ಎಂತ ಬದುಕದು? ಸಾಕಿದ ನಾಯಿಗೆ 100 ರೂಪಾಯಿಗೆ ಇಷ್ಟೇ ಊಟ ಹಾಕು ದೊಡ್ಡ ಮಂದಿ
ಹೆತ್ತ ತಂದೆ ತಾಯಿನ 3 ಹೊತ್ತು ಕಟಕ್ ರೊಟ್ಟಿ ಹಾಕ್ಲಾರ್ದನೆ ಹೋಗಿ ಆಶ್ರಮದಾಗ ಬಿಟ್ಟು ಬಂದವ್ ನಾನು ನೋಡಿನಿ. ನಾಯಿ ಸಾಕು ಪ್ರೀತಿ ತಾಯಿ ಸಾಕುದಿತ್ತು ಅಂದ್ರೆ ಯಾವ ತಾಯಿನೂ ಅನಾಥಾಶ್ರಮಕ್ಕೆ ಹೊಕ್ಕಿದ್ದಿಲ್ಲ, ಹೌದಿಲ್ಲ? ಮತ್ತೆ ನಾಯಿ ಮ್ಯಾಗಿರೋ ಪ್ರೀತಿ ಹೆತ್ತ ತಾಯಿ ಮ್ಯಾಗಿಲ್ಲ. ಸಣ್ಣವರಿದ್ದಾಗ LKG UKG ಒಳಗೆ ಪೆನ್ಸಿಲಿಂದ ಬರಿತಿದ್ವಿ, ದೊಡ್ಡವರಾದ ಮ್ಯಾಗ ಪೆನ್ನಿಂದ ಬರೆದ್ವಿ. ಯಾಕೆ ಹೇಳ್ರಿ? ಸಣ್ಣವರಿದ್ದಾಗ ಮಾಡಿದ ತಪ್ಪನ್ನು ಅಳಿಸ್ಬೋದಾಗಿತ್ತು, ದೊಡ್ಡವರಾದ ಮ್ಯಾಗ ಮಾಡಿದ ತಪ್ಪನ್ನು ಅಳಿಸ್ಲಿಕ್ಕೆ ಆಗೋದಿಲ್ಲ. ಜೀವನವೆಂಬ ಪೇಜಸ್ ಒಳಗೆ ತಪ್ಪು ಮಾಡದ ಹಾಗೆ ಚಂದ ಬರ್ಕೋಬೇಕು. ಲೋ ಜೀವನದಾಗ ಸೆಟ್ಲ್ ಆಗ್ಬೇಕು, ಏನದು ಜೀವನದಾಗ ಜಾಬ್ ತಗೋಬೇಕು, ಗೌರ್ಮೆಂಟ್ ಜಾಬ್ ಅಂದ್ರೆ ಸೆಟ್ಲ್ ಆಗ್ತೀನಿ ನಾನು. ದೇವ್ರಂತಾನ ನಿನ್ನ ನಿಜವಾದ ಸೆಟಲ್ಮೆಂಟ್ ಯಾವಾಗೂ ಅಂದ್ರೆ ಹಿಂಗೆ 3 ಹಿಂಗೆ 6 ತೆಗೆದು ನಿನ್ನ ಒಳಗಿಡ್ತಾರಲ್ಲ, ಅದು ನಿನ್ನ ನಿಜವಾದ ಸೆಟಲ್ಮೆಂಟ್ ಅಂತ ನಾವು ಅದೇ. ಪಂಚಮಿ ಹಬ್ಬಕ್ಕೂ ಒಂದು ಮಾತ್ರ ಸತ್ಯ ಹೇಳ್ತೇನೆ, ಅವನಿಗೆ ನೀವು ಹಾಲು ಹಾಕಿದ್ರೇ ನಾಗಪ್ಪ ದೇವರು ಖುಷಿ ಪಡ್ತಾನೋ ಬಿಡ್ತಾನೋ ಗೊತ್ತಿಲ್ಲ. ಇನ್ನೊಬ್ಬರ ತಾಟ್ನಾಗ ವಿಷ ಅಂತರೂ ಹಾಕಕ್ಕೆ ಹೋಗ್ಬೇಡ್ರಿ, ಮೊದಲು ಖುಷಿ ಪಡ್ತಾನ ಅವ ನಾಗಪ್ಪ. ಕುರುಡನಿಗೆ ಏನಾದರೂ ದೇವ್ರ ಕಣ್ಣು ಕೊಟ್ಟ ಅಂದ್ರ ಅವ ಮಾಡು ಮೊದಲನೇ ಕೆಲಸ ಇಷ್ಟು ವರ್ಷ ಅವನಿಗೆ ದಾರಿ ತೋರಿಸಿದ ಕಟ್ಟಿಗೆಯನ್ನ ಮೂಲ್ಯಾಗ ಒಗೆದು ಬಿಡು. ಮಳಿಗಾಲ ಮುಗಿತು ಅಂದ್ರ ಛತ್ರಿ ಭಾರ ಆಗ್ತದ, ಚಳಿಗಾಲ ಮುಗಿತು ಅಂದ್ರ ಸ್ವೆಟರ್ ಭಾರ ಆಗ್ತದ. ಮತ್ತು ಇನ್ನೊಬ್ಬರ ಜೀವನದಾಗ ನಿನ್ನ ಅವಶ್ಯಕತೆ ಮುಗಿತು ಅಂದ್ರ ನೀನು ಅವರಿಗೆ ಭಾರ ಆಗ್ತಿ. ಅವಶ್ಯಕತೆ ಮುಗಿದ ಮ್ಯಾಗ ನಿನ್ನೂ ಒಗೆದು ಬಿಡ್ತಾರ ಅಷ್ಟೇ. ಐ ಆಮ್ ಟಾಕಿಂಗ್ ಅಬೌಟ್ 1834 1838, ಸುಮಾರು 200 ವರ್ಷಗಳ ಹಿಂದಿನ ಕತೆ. ಕಾಸ್ಕತಪ್ಪನ ದೂರದೃಷ್ಟಿ ಎಷ್ಟು ದೊಡ್ಡದಿತ್ತು ಅಂದ್ರೆ ಎಲ್ಲ ಬಳಗ ಕಟ್ಕೊಂಡು ಪಂಡ್ರಾಪುರಕ್ಕೆ ಹೋಗು ನಡಿ ಅಂತಾರೆ. ಪಂಡ್ರಾಪುರಕ್ಕೆ ಖಾಸ್ಕತರು ಭಕ್ತರನ್ನ ಕರ್ಕೊಂಡು ಹೋಗ್ತಾರೆ ನಡ್ಕೊಂತ. ಏನು ನಮ್ಮ ಕಾರ್ ಅದಾವ, AC ಹಚ್ಕೊಂಡು ಆರಾಮ್ ಹೋಗ್ತೀವಿ. ನಡ್ಕೊಂತ ಖಾಸ್ಕತರು ಹೋಗ್ತಾರೆ. ಅವಾಗ ಖಾಸ್ಕತರಿಗೆ 30 ರಿಂದ 28 ವಯಸ್ಸಷ್ಟೇ. ಆ ವಯಸ್ಸಿನೊಳಗೆ ನಾನು ಭಕ್ತರಿಗೆ ನೋವಾಗಬಾರ್ದಲ್ಲ ಅಂತ ಅಲ್ಲಿ ಒಂದು ಮೊಸರು ಗಡಿಗೆ ಹೊಡೆಯೋ ಪದ್ಧತಿ ಇರ್ತೈತಿ. ಅದನ್ನು ಖಾಸ್ಕತರು ಭಕ್ತರು ನೋಡ್ತಾರೆ. ಅದನ್ನು ಭಕ್ತರಿಗೆ ಏನು ಅನ್ನಿಸ್ತದ, ಯಪ್ಪ ವರ್ಷ ಬರ್ಬೇಕು ನಾವು ಪಂಡ್ರಾಪುರಕ್ಕೆ, ಯಾಕ ಮೊಸರು ಗಡಿಗೆ ನೋಡಕ್ಕೆ. ಖಾಸ್ಕತರು ಅಲ್ಲಿ ಕುಂತು ಆ ಭಕ್ತರ ಪಾದ ನೋಡ್ತಾರ. ಬರೆಗಾಲಲ್ಲೇ ನಡ್ಕೊಂಡು ಹೋಗಿರ್ತಾವಲ್ಲ, ಕೆಲವೊಬ್ರದ್ದು ರಕ್ತ ಬಂದಿರ್ತದ, ಕೆಲವೊಬ್ಬರಿಗೆ ನೋವಾಗಿರ್ತದ. ಇದನ್ನು ಗಮನಿಸಿದ ಖಾಸ್ಕತಪ್ಪ ಅಂತಾನ, ನೀವು ಒಟ್ಟ ಮೊಸರು ಗಡಿಗಿನ ಪಂಡ್ರಾಪುರಕ್ಕೆ ನೋಡೋದು ಬೇಡ, ಮೊಸರು ಗಡಿಗೆನೇ ಒಯ್ದು ನಾವು ತಾಳಿ ಕೊಟ್ಟಾಗ ಮಾಡೋಣ ಅಂತ ಮೊಸರು ಗಡಿಗೆ ಪದ್ಧತಿಯನ್ನು ತರ್ತಾರೆ.